ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಹಲಸಿನ ಹಣ್ಣಿನ ಬೀಜ ಇರುತ್ತಲ್ಲ, ಆ ಬೀಜದಿಂದ ಮಾಡುವಂಥ ಒಂದು ಅಡುಗೆನ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಇಷ್ಟು ಬೀಜಗಳನ್ನು ತಗೊಂಡಿದ್ದೀನಿ. ಇದು ಬೀಜ ಸ್ವಲ್ಪ ತಿಂದಾದ್ಮೇಲೆ ಒಣಗತ್ತಲ್ಲ, ಸ್ವಲ್ಪ ತುಂಬ ಹಳೇದಾಗಬಾರ್ದು ಬೀಜ. ತುಂಬ ಹಳೇದಾದರೆ ಬೇಯಲ್ಲ. ಈ ಥರ ಈಗ ಒಣಗಿದ ಮೇಲೆ ಈ ಬೀಜಗಳನ್ನು ಹೀಗೆ ಕುಟ್ಕೋಬೇಕು. ಕುಟ್ಕೊಂಡು ಇನ್ನೂ ಒಂದು ಸಿಪ್ಪೆ ಇರುತ್ತೆ ಅದಕ್ಕೆ. ಆ ಸಿಪ್ಪೆನ ಕುಟ್ಬಿಟ್ಟು ಈ ಥರ ಬಿಡಿಸ್ಕೋಬೇಕು. ನೋಡಿ, ಈ ಥರ ಹೀಗೆ ಬಿಡಿಸ್ಕೊಂಡು ಅದ್ರದ್ದು ಸುಮಾರಷ್ಟು ಸಿಪ್ಪೆಗಳಿರುತ್ತೆ ಅದಕ್ಕೆ. ಒಣಗಿದ ಮೇಲೆ ಇನ್ನೊಂದು ಸಿಪ್ಪೆ, ಈ ಲಾಸ್ಟ್ ಸಿಪ್ಪೆ ಲೇಯರ್ ಬರುತ್ತೆ. ಅದನ್ನು ನಾವು ಕುಟ್ಬಿಟ್ಟು ಬೀಜನ ಸಪ್ರೇಟ್ ಮಾಡ್ಕೋಬೇಕು ಸಿಪ್ಪೆಯಿಂದ. ಮತ್ತು ಬೀಜನೂ ಸ್ವಲ್ಪ ಕುಟ್ಕೋಬೇಕು. ಬೀಜ ಸ್ವಲ್ಪ ಕುಟ್ಕೊಂಡ್ರೆ ಬೇಗ ಬೇಯುತ್ತೆ. ನೋಡಿ, ಈ ಥರ ನಾನು ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ. ಈ ಥರ ಕುಟ್ಬಿಟ್ಟು ಇಟ್ಕೋಬೇಕು. ಇದನ್ನು ಚೆನ್ನಾಗಿ ಒಂದು 3-4 ನೀರಲ್ಲಿ ತೊಳ್ಕೋಬೇಕು. 3-4 ಸಲ ನೀರಲ್ಲಿ ತೊಳ್ಕೋಬೇಕು. ಚೆನ್ನಾಗಿ ತೊಳ್ಕೊಂಡ್ರೆ ಒಳ್ಳೆಯದು. ಇದನ್ನು ತೊಳ್ಕೊಂಡಾದ್ಮೇಲೆ ಅದನ್ನು ಕುಕ್ಕರಲ್ಲಿ ಹಾಕಿಬಿಟ್ಟು ಈ ಥರ ತೆಗೆದು ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಟ್ಟು ನಾನು ಅದನ್ನು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಕುಕ್ಕರಲ್ಲಿ ಹಾಕಿಬಿಟ್ಟು ಅದಕ್ಕೆ ನಾವು ನೀರು ಮುಳುಗೋ ಅಷ್ಟು ನೀರು ಅದನ್ನು ಬೀಜಗಳು ಮುಳುಗೋ ಅಷ್ಟು ನೀರನ್ನು ಹಾಕ್ಕೋಬೇಕು. ಈ ಥರ ನೋಡಿ, ನಾನು ಒಂದು 3 ಲೋಟ ನೀರನ್ನು ಹಾಕಿದ್ದೀನಿ. ಮುಳುಗೋ ಅಷ್ಟು ನೀರನ್ನು ಹಾಕಿಬಿಟ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಸುಮಾರು ನಮ್ಮ ಟೇಸ್ಟಿಗೆ ಅನುಗುಣವಾಗಿ ಉಪ್ಪನ್ನು ಹಾಕಿಬಿಟ್ಟು ಕಲಿಸ್ಬಿಟ್ಟು ಕುಕ್ಕರನ್ನು ಮುಚ್ಚಳ ಮುಚ್ಚಿ ವೆಯ್ಟ್ ಇಟ್ಬಿಟ್ಟು ಇಡಬೇಕು. ನಾನು ಸುಮಾರು ಒಂದು 6 ವಿಷಿಲ್ ಬರ್ಸಿದ್ದೀನಿ, 6-7 ವಿಷಿಲ್ ಬರ್ಸಿದ್ದೀನಿ. ತುಂಬ ಹಳೆಯ ಬೀಜಗಳಾದರೆ ತುಂಬ ಟೈಮ್ ತೊಗೊಳುತ್ತೆ. ಒಂದು ವಿಷಿಲ್ ಬಂದ ತಕ್ಷಣ ಸ್ವಲ್ಪ ಸಣ್ಣ ಬೆಂಕಿಲಿ ಇಟ್ಬಿಟ್ಟು ಒಂದು 6-7 ವಿಷಿಲ್ ತಗೊಂಡಿದ್ದೀನಿ ನಾನು. ಈ ಥರ ನೋಡಿ, ಈಗ ಬೆಂದಿದೆ. ಇವಾಗ ಇಷ್ಟು ಬೆಂದರೆ ಸಾಕು, ಬೆಂದಿದೆ ಇದು. ಈಗ ಬೆಂದಿರೋ ಇದನ್ನು ನಾವು ಮಸಾಲೆ ಮಾಡ್ಕೊಂಡಿದ್ವಿ ಬೀಜಕ್ಕೆ. ಇದು ನಾನು 8-10 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಒಂದು 4 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಬೀಜಗಳು ಒಂದು 6 ತೊಗೊಂಡಿದ್ದೀನಿ. ಆಮೇಲೆ ಒಂದು ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಳೆದಿಟ್ಕೊಂಡಿದ್ದೀನಿ. ಆಮೇಲೆ ನಾನು 6-7 ಬೀಜ ಬೆಂದಿರೋ ಬೀಜಗಳನ್ನು ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಜನರಿಗೆ ಬೇಕಾಗುತ್ತೆ ನೋಡಿಬಿಟ್ಟು ಆ ಪ್ರಮಾಣದಲ್ಲಿ ಬೇಕಾದ್ರೆ ಜಾಸ್ತಿ ಬೀಜಗಳನ್ನು ತಗೋಬೋದು. ರುಬ್ಬಕ್ಕೆ, ಮಿಕ್ಸಿ ಮಾಡೋದಕ್ಕೆ ಜಾಸ್ತಿ ಬೀಜಗಳನ್ನು ಬೇಕಾದರೆ ಹಾಕ್ಕೊಂಡು ರುಬ್ಕೋಬೋದು, ಮಿಕ್ಸಿ ಮಾಡ್ಕೋಬೋದು. ನಾನು 6-7 ಬೀಜಗಳನ್ನು ತೊಗೊಂಡಿದ್ದೀನಿ ಮಿಕ್ಸಿ ಮಾಡೋದಕ್ಕೆ. ಈಗ ಇದನ್ನು ಸ್ವಲ್ಪ ನೈಸಾಗಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು. ಈ ಥರ ನೋಡಿ, ನೈಸಾಗಿ ಬಂದಿದೆ ಮಿಕ್ಸಿ ಮಾಡಿದ್ದು. ಈಗ ಇದು ನಾವು ಬೀಜಗಳನ್ನು ಈಗ ಮಿಕ್ಸಿ ನಮ್ಮದು ಆಯಿತು. ಬೀಜ ಇದಾಗಿ ಬಂದಿದೆ, ನೈಸಾಗಿ ಬಂದಿದೆ ಮಸಾಲೆ. ಈಗ ನಾನು ಈ ಒಂದು ಪ್ಯಾನಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದು ಮಾಡ್ಬೋದು. ಕೊಬ್ಬರಿ ಎಣ್ಣೆಲಿ ತುಂಬ ಟೇಸ್ಟಿ ಆಗುತ್ತೆ. 2 ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿಕೊಂಡು ಇಟ್ಕೊಂಡಿದ್ದೀನಿ, ಸಿಪ್ಪೆ ತೆಗಿದೇನೆ. ಸಿಪ್ಪೆ ಜಜ್ಜಿಕೊಳ್ದೇ ಇದ್ದರೆ ಸಿಪ್ಪೆ ತೆಗೆದ್ಬಿಟ್ಟು ಮಾಡಬೇಕು. ಸಿಪ್ಪೆ ತೆಗೆದಿಲ್ಲ ಅಂದರೆ ಜಜ್ಜಿಕೋಬೇಕು. ಯಾಕಂದರೆ ಇದಿಲ್ಲದೆ ಇರೋದು ಪಟ್ಟಂತ ಮುಖದ ಮೇಲೆ ಸಿಡಿದ್ಬಿಡುತ್ತೆ ಹೊಡ್ಕೊಂಡು. ಹಾಗಾಗಿ ಜಜ್ಜಿಬಿಟ್ಟು ಚೆನ್ನಾಗಿ ಅದನ್ನು ಈ ಕೊಬ್ಬರಿ ಎಣ್ಣೆಯಲ್ಲಿ ಸಣ್ಣ ಬೆಂಕಿ ಮೇಲೆ ಕೆಂಪಗೆ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಕೆಂಪಗೆ ಹುರ್ಕೊಂಡಾದ್ಮೇಲೆ ನಾವು ಬೇಯಿಸಿರೋ ಬೀಜಗಳು ನೀರು ಸಮೇತ ಅದರಲ್ಲಿ ಹಾಕ್ಕೋಬೇಕು. ಇದು ತುಂಬ ಟೇಸ್ಟಿ ಆಗುವಂಥ ಒಂದು ರೆಸಿಪಿ ಇದು. ಒಂದು ಸಲ ನೀವು ಮಾಡ್ಕೊಂಬಿಟ್ಟು ಹೇಗಾಗಿತ್ತು ಅಂತ ತಿಳಿಸಿ, ಈ ಕಮೆಂಟ್ಸಲ್ಲಿ ಹಾಕಿ. ನಾವು ಈ ಮಸಾಲೆ ಮಾಡಿರೋದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮಸಾಲೆನ ಕಂಪ್ಲೀಟಾಗಿ ನೀರು ಹಾಕಿ ಮಿಕ್ಸಿನಲ್ಲಿ ಸ್ವಲ್ಪ ಎಲ್ಲ ಹಾಕಿಬಿಟ್ಟು ನೀರನ್ನು ಹಾಕಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಚೆನ್ನಾಗಿ ಕುದಿಬೇಕು. ಮಸಾಲೆ ಎಲ್ಲ ಬೀಜಗಳೊಳಗೆ ಹೋಗಬೇಕು. ಆ ಥರ ಕುದಿಬೇಕು. ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ದಪ್ಪ ಬೇಕೋ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು ಅದಕ್ಕೆ. ಅದು ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಅದಕ್ಕೆ ಬೇಕನ್ಸಿದ್ರೆ ನಿಮಗೆ ಉಪ್ಪನ್ನು ಸ್ವಲ್ಪ, ನಾವು ಅದು ಬೀಜ ಬೇಯಿಸ್ಬೇಕಾದ್ರೆ ಉಪ್ಪನ್ನು ಹಾಕ್ಕೊಂಡಿರ್ತೀನಲ್ಲ, ಹಂಗಾಗಿ ಟೇಸ್ಟ್ ನೋಡಿಬಿಟ್ಟು ಸ್ವಲ್ಪ ಕಮ್ಮಿ ಇದ್ದರೆ ಬೇಕಾದರೆ ಉಪ್ಪನ್ನು ಸೇರಿಸ್ಕೋಬೋದು. ಎಷ್ಟು ಉಪ್ಪು ಇದು ಕುದೀತಾ ಇರಬೇಕಾದ್ರೆ ಸ್ವಲ್ಪ ಉಪ್ಪನ್ನು ನೋಡ್ಕೊಂಡ್ಬಿಟ್ಟು ಅದೆಷ್ಟು ಕಮ್ಮಿ ಇದೆ, ಉಪ್ಪು ಕಮ್ಮಿ ಇದ್ದರೆ ಸೇರಿಸ್ಕೋಬೇಕು. ನೋಡಿ, ನಾನೊಂದು ಅರ್ಧ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನು. ಆ ಥರ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಕೋಬೇಕು. ಈಗ ನಮ್ಮ
ಇದು ಅಡುಗೆ ರೆಡಿ ಆಯಿತು. ಇದಕ್ಕೆ ನಾವು ಬೆಂದಿ ಅಂತ ಕರಿತೀವಿ. ಹಲಸಿನ ಬೀಜದ್ದು ಬೆಂದಿ ಅಂತ ಹೇಳೋದು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಮಾಡಿಕೊಂಡು ನೋಡಿ. ಎಷ್ಟು ಟೇಸ್ಟಿಯಾಗಿರುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ನನ್ನದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾರಿಗಾದ್ರೂ ಶೇರ್ ಮಾಡಬೇಕು ಅನಿಸಿದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.